ಲಂಚದ ಹಣಕ್ಕಾಗಿ ಶಾಸಕರಿಂದ ಗುತ್ತಿಗೆದಾರನಿಗೆ ಧಮಕಿ ಹಾಕಿದ ಪ್ರಕರಣ ಇದು. ಚಂದ್ರು ಲಮಾಣಿ ಆವಾಜ್ ಹಾಕಿದ್ದಾರೆ, ನಿನ್ನ ನಡ ಮುರಿತೀನಿ, ನನ್ನನ್ನ ಸುಮ್ಮನೆ ಅನ್ಕೊಂಡಿದ್ಯಾ ಅಂತೇಳಿ ಎಲ್ಲ ಆವಾಜ್ ಹಾಕಿದ್ದಾರೆ ಚಂದ್ರು ಲಮಾಣಿ. ವಿಜಯ್ ಪೂಜಾರ್ ಅನ್ನುವ ಗುತ್ತಿಗೆದಾರನಿಗೆ ಲಂಚದ ಹಣಕ್ಕಾಗಿ ಗುತ್ತಿಗೆದಾರನಿಗೆ ಶಾಸಕರು ಧಮಕಿ ಹಾಕಿದಂತಹ ಪ್ರಕರಣ. ವಿಜಯ್ ಪೂಜಾರ್ಗೆ ಆವಾಜ್ ಹಾಕಿದ್ರ ಚಂದ್ರು ಲಮಾಣಿ. ನನ್ನ ಸರಳವಾಗಿ ಅಂದ್ಕೊಂಡ್ರೆ ನಿನ್ನ ನಡ ಮುರಿತೀನಿ ಅಂತೇಳಿ ಹೇಳಿದ್ರ ಚಂದ್ರು ಲಮಾಣಿ. ನನ್ನನ್ನೇನು ಲೂಸ್ ಅಂತ ತಿಳ್ಕೊಂಡಿದ್ದೀಯಾ ಅಂಥೇಳಿ ಎಲ್ಲ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಬನ್ನಿ ಕೇಳ್ಕೊಂಡು ಬರೋಣ. ನನಗೆ ಸರಳವಾಗಿ ಅಂದ್ಕೊಂಡು ನನಗೆ ಮುರಿಸ್ತೀನಿ, ಈ ನನಗೆ ಇಂಥ ಲೂಸ್ ಅಂತ ಅನ್ಕೊಂಡ್ರೆ ನೀನು ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ಮಾತಾಡ್ತೀನಿ. ಸುಳ್ಳು ಇರ್ತೇನೆ, ಎಲ್ಲ ಹೋಗಿನಿ, ನೀನು ಇಂಥದ್ದು ನಿಮ್ಮ ತಾಲೂಕಿನ ಮಾಡಿದ್ರೆ ನಮ್ಮ ತಾಲೂಕಿನ ಮಾಡಿ ನಡ ಮುರಿದು ಕಳಿಸ್ತೀವಿ ಸರ್. ಇದೊಂದು ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆ ಹೆಸರು ಇರೋದು ಯಾರ ಹೆಸರು ಹೇಳಿದ್ರು? ನಮ್ಮ ಹೆಸರು ಆಗಿತ್ತು ಸರ್. ಈಗ ಆನ್ಸರ್ ನಾವು ಎರಡು ಹೇಳಿದ್ವಿ ಸರ್, ಅದು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು ಹೇಳ ನನಗೇನು ಗೊತ್ತಿಲ್ಲ ಕೊಡ್ರ ಕನ್ಫ್ಯೂಷನ್ ಮಾಡಕ್ಕ ಅವತ್ತು ಕನ್ಫ್ಯೂಷನ್ ಆಗಿತ್ತು ನೋಡಿ. ನಿನ್ನೆ ಮಧ್ಯಾಹ್ನ ಸರಿಸುಮಾರು ಲಂಚದ ಹಣಕ್ಕಾಗಿ ಶಾಸಕರಿಂದ ಗುತ್ತಿಗೆದಾರನಿಗೆ ಧಮಕಿ ಹಾಕಿದ ಪ್ರಕರಣ ಇದು. ಚಂದ್ರು ಲಮಾಣಿ ಆವಾಜ್ ಹಾಕಿದ್ದಾರೆ, ನಿನ್ನ ನಡ ಮುರಿತೀನಿ, ನನ್ನನ್ನ ಸುಮ್ಮನೆ ಅನ್ಕೊಂಡಿದ್ಯಾ ಅಂತೇಳಿ ಎಲ್ಲ ಆವಾಜ್ ಹಾಕಿದ್ದಾರೆ ಚಂದ್ರು ಲಮಾಣಿ. ವಿಜಯ್ ಪೂಜಾರ್ ಅನ್ನುವ ಗುತ್ತಿಗೆದಾರನಿಗೆ ಲಂಚದ ಹಣಕ್ಕಾಗಿ ಗುತ್ತಿಗೆದಾರನಿಗೆ ಶಾಸಕರು ಧಮಕಿ ಹಾಕಿದಂತಹ ಪ್ರಕರಣ. ವಿಜಯ್ ಪೂಜಾರ್ಗೆ ಆವಾಜ್ ಹಾಕಿದ್ರ ಚಂದ್ರು ಲಮಾಣಿ. ನನ್ನ ಸರಳವಾಗಿ ಅಂದ್ಕೊಂಡ್ರೆ ನಿನ್ನ ನಡ ಮುರಿತೀನಿ ಅಂತೇಳಿ ಹೇಳಿದ್ರ ಚಂದ್ರು ಲಮಾಣಿ. ನನ್ನನ್ನೇನು ಲೂಸ್ ಅಂತ ತಿಳ್ಕೊಂಡಿದ್ದೀಯಾ ಅಂಥೇಳಿ ಎಲ್ಲ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಬನ್ನಿ ಕೇಳ್ಕೊಂಡು ಬರೋಣ. ನನಗೆ ಸರಳವಾಗಿ ಅಂದ್ಕೊಂಡು ನನಗೆ ಮುರಿಸ್ತೀನಿ, ಈ ನನಗೆ ಇಂಥ ಲೂಸ್ ಅಂತ ಅನ್ಕೊಂಡ್ರೆ ನೀನು ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ಮಾತಾಡ್ತೀನಿ. ಸುಳ್ಳು ಇರ್ತೇನೆ, ಎಲ್ಲ ಹೋಗಿನಿ, ನೀನು ಇಂಥದ್ದು ನಿಮ್ಮ ತಾಲೂಕಿನ ಮಾಡಿದ್ರೆ ನಮ್ಮ ತಾಲೂಕಿನ ಮಾಡಿ ನಡ ಮುರಿದು ಕಳಿಸ್ತೀವಿ ಸರ್. ಇದೊಂದು ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆ ಹೆಸರು ಇರೋದು ಯಾರ ಹೆಸರು ಹೇಳಿದ್ರು? ನಮ್ಮ ಹೆಸರು ಆಗಿತ್ತು ಸರ್. ಈಗ ಆನ್ಸರ್ ನಾವು ಎರಡು ಹೇಳಿದ್ವಿ ಸರ್, ಅದು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು ಹೇಳ ನನಗೇನು ಗೊತ್ತಿಲ್ಲ ಕೊಡ್ರ ಕನ್ಫ್ಯೂಷನ್ ಮಾಡಕ್ಕ ಅವತ್ತು ಕನ್ಫ್ಯೂಷನ್ ಆಗಿತ್ತು ನೋಡಿ. ನಿನ್ನೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ ಲಂಚದ ಹಣಕ್ಕಾಗಿ ಶಾಸಕರಿಂದ ಗುತ್ತಿಗೆದಾರನಿಗೆ ಧಮಕಿ ಹಾಕಿದ ಪ್ರಕರಣ ಇದು. ಚಂದ್ರು ಲಮಾಣಿ ಆವಾಜ್ ಹಾಕಿದ್ದಾರೆ, ನಿನ್ನ ನಡ ಮುರಿತೀನಿ, ನನ್ನನ್ನ ಸುಮ್ಮನೆ ಅನ್ಕೊಂಡಿದ್ಯಾ ಅಂತೇಳಿ ಎಲ್ಲ ಆವಾಜ್ ಹಾಕಿದ್ದಾರೆ ಚಂದ್ರು ಲಮಾಣಿ. ವಿಜಯ್ ಪೂಜಾರ್ ಅನ್ನುವ ಗುತ್ತಿಗೆದಾರನಿಗೆ ಲಂಚದ ಹಣಕ್ಕಾಗಿ ಗುತ್ತಿಗೆದಾರನಿಗೆ ಶಾಸಕರು ಧಮಕಿ ಹಾಕಿದಂತಹ ಪ್ರಕರಣ. ವಿಜಯ್ ಪೂಜಾರ್ಗೆ ಆವಾಜ್ ಹಾಕಿದ್ರ ಚಂದ್ರು ಲಮಾಣಿ. ನನ್ನ ಸರಳವಾಗಿ ಅಂದ್ಕೊಂಡ್ರೆ ನಿನ್ನ ನಡ ಮುರಿತೀನಿ ಅಂತೇಳಿ ಹೇಳಿದ್ರ ಚಂದ್ರು ಲಮಾಣಿ. ನನ್ನನ್ನೇನು ಲೂಸ್ ಅಂತ ತಿಳ್ಕೊಂಡಿದ್ದೀಯಾ ಅಂಥೇಳಿ ಎಲ್ಲ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಬನ್ನಿ ಕೇಳ್ಕೊಂಡು ಬರೋಣ. ನನಗೆ ಸರಳವಾಗಿ ಅಂದ್ಕೊಂಡು ನನಗೆ ಮುರಿಸ್ತೀನಿ, ಈ ನನಗೆ ಇಂಥ ಲೂಸ್ ಅಂತ ಅನ್ಕೊಂಡ್ರೆ ನೀನು ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ಮಾತಾಡ್ತೀನಿ. ಸುಳ್ಳು ಇರ್ತೇನೆ, ಎಲ್ಲ ಹೋಗಿನಿ, ನೀನು ಇಂಥದ್ದು ನಿಮ್ಮ ತಾಲೂಕಿನ ಮಾಡಿದ್ರೆ ನಮ್ಮ ತಾಲೂಕಿನ ಮಾಡಿ ನಡ ಮುರಿದು ಕಳಿಸ್ತೀವಿ ಸರ್. ಇದೊಂದು ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆ ಹೆಸರು ಇರೋದು ಯಾರ ಹೆಸರು ಹೇಳಿದ್ರು? ನಮ್ಮ ಹೆಸರು ಆಗಿತ್ತು ಸರ್. ಈಗ ಆನ್ಸರ್ ನಾವು ಎರಡು ಹೇಳಿದ್ವಿ ಸರ್, ಅದು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು ಹೇಳ ನನಗೇನು ಗೊತ್ತಿಲ್ಲ ಕೊಡ್ರ ಕನ್ಫ್ಯೂಷನ್ ಮಾಡಕ್ಕ ಅವತ್ತು ಕನ್ಫ್ಯೂಷನ್ ಆಗಿತ್ತು ನೋಡಿ. ನಿನ್ನೆ ಮಧ್ಯಾಹ್ನ ಲಂಚದ ಹಣಕ್ಕಾಗಿ ಶಾಸಕರಿಂದ ಗುತ್ತಿಗೆದಾರನಿಗೆ ಧಮಕಿ ಹಾಕಿದ ಪ್ರಕರಣ ಇದು. ಚಂದ್ರು ಲಮಾಣಿ ಆವಾಜ್ ಹಾಕಿದ್ದಾರೆ, ನಿನ್ನ ನಡ ಮುರಿತೀನಿ, ನನ್ನನ್ನ ಸುಮ್ಮನೆ ಅನ್ಕೊಂಡಿದ್ಯಾ ಅಂತೇಳಿ ಎಲ್ಲ ಆವಾಜ್ ಹಾಕಿದ್ದಾರೆ ಚಂದ್ರು ಲಮಾಣಿ. ವಿಜಯ್ ಪೂಜಾರ್ ಅನ್ನುವ ಗುತ್ತಿಗೆದಾರನಿಗೆ
ಲಂಚದ ಹಣಕ್ಕಾಗಿ ಗುತ್ತಿಗೆದಾರನಿಗೆ ಶಾಸಕರು ಧಮಕಿ ಹಾಕಿದಂತಹ ಪ್ರಕರಣ. ವಿಜಯ್ ಪೂಜಾರ್ಗೆ ಆವಾಜ್ ಹಾಕಿದ್ರ ಚಂದ್ರು ಲಮಾಣಿ. ನನ್ನ ಸರಳವಾಗಿ ಅಂದ್ಕೊಂಡ್ರೆ ನಿನ್ನ ನಡ ಮುರಿತೀನಿ ಅಂತೇಳಿ ಹೇಳಿದ್ರ ಚಂದ್ರು ಲಮಾಣಿ. ನನ್ನನ್ನೇನು ಲೂಸ್ ಅಂತ ತಿಳ್ಕೊಂಡಿದ್ದೀಯಾ ಅಂಥೇಳಿ ಎಲ್ಲ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಬನ್ನಿ ಕೇಳ್ಕೊಂಡು ಬರೋಣ. ಏನಾದ್ರೂ ನನಗೆ ಸರಳವಾಗಿ ಅನ್ಕೊಂಡು ನನಗೆ ಮುಡಿಸ್ತೀನಿ. ಈ ನನಗೆ ಇಂತಾರೆ ಲೂಸ್ ಅಂತ ಅನ್ಕೊಂಡ್ರೆ ನೀನು ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ಮಾತಾಡ್ತೀನಿ. ಸುಳ್ಳು ಇರ್ತೇನೆ ಎಲ್ಲ ಮಾಡಿ ಹೋಗಿನಿ, ಎಲ್ಲ ಮಾಡಿ ಹೋಗಿನಿ, ಎಲ್ಲ ಮಾಡಿ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀವಿ. ಸರ್ ಇದೊಂದು ಸ್ವಲ್ಪ ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಇರೋದು ಯಾರ ಹೆಸರು ಹೇಳಿದ್ರು ನಮ್ಮ ಹೆಸರು ಆಗಿತ್ತು ಸರ್. ಈಗ ಬರ್ಬೇಕು ಆನ್ಸರ್ ನಾವು ಎರಡು ಹೇಳಿದ್ವಿ ಸರ್. ಅದು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು ಹೇಳ ನನಗೇನು ಗೊತ್ತಿಲ್ಲ ಕೊಡ್ರ ಕನ್ಫ್ಯೂಷನ್ ಮಾಡಕ್ಕ ಅವತ್ತು ಕನ್ಫ್ಯೂಷನ್ ಆಗಿತ್ತು. ನೋಡಿ, ನಿನ್ನೆ ಮಧ್ಯಾಹ್ನ ಸರಿಸುಮಾರು ಲಂಚದ ಹಣಕ್ಕಾಗಿ ಶಾಸಕರಿಂದ ಗುತ್ತಿಗೆದಾರನಿಗೆ ಧಮಕಿ ಹಾಕಿದ ಪ್ರಕರಣ ಇದು. ಚಂದ್ರು ಲಮಾಣಿ ಆವಾಜ್ ಹಾಕಿದ್ದಾರೆ. ನಿನ್ನ ನಡ ಮುರಿತೀನಿ, ನಿನ್ನ ನಡ ಮುರಿತೀನಿ, ನನ್ನನ್ನ ಸುಮ್ಮನೆ ಅನ್ಕೊಂಡಿದ್ಯಾ ಅಂಥೇಳಿ ಎಲ್ಲ ಆವಾಜ್ ಹಾಕಿದ್ದಾರೆ ಚಂದ್ರು ಲಮಾಣಿ. ವಿಜಯ್ ಪೂಜಾರ್ ಅನ್ನುವ ಗುತ್ತಿಗೆದಾರನಿಗೆ ಲಂಚದ ಹಣಕ್ಕಾಗಿ ಗುತ್ತಿಗೆದಾರನಿಗೆ ಶಾಸಕರು ಧಮಕಿ ಹಾಕಿದಂತಹ ಪ್ರಕರಣ. ವಿಜಯ್ ಪೂಜಾರ್ಗೆ ಆವಾಜ್ ಹಾಕಿದ್ರ ಚಂದ್ರು ಲಮಾಣಿ. ನನ್ನ ಸರಳವಾಗಿ ಅಂದ್ಕೊಂಡ್ರೆ ನಿನ್ನ ನಡ ಮುರಿತೀನಿ ಅಂತೇಳಿ ಹೇಳಿದ್ರ ಚಂದ್ರು ಲಮಾಣಿ. ನನ್ನನ್ನೇನು ಲೂಸ್ ಅಂತ ತಿಳ್ಕೊಂಡಿದ್ದೀಯಾ ಅಂಥೇಳಿ ಎಲ್ಲ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಬನ್ನಿ ಕೇಳ್ಕೊಂಡು ಬರೋಣ. ಏನಾದ್ರೂ ನನಗೆ ಸರಳವಾಗಿ ಅನ್ಕೊಂಡು ನನಗೆ ಮುಡಿಸ್ತೀನಿ. ಈ ನನಗೆ ಇಂತಾರೆ ಲೂಸ್ ಅಂತ ಅನ್ಕೊಂಡ್ರೆ ನೀನು ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ಮಾತಾಡ್ತೀನಿ. ಸುಳ್ಳು ಇರ್ತೇನೆ ಎಲ್ಲ ಮಾಡಿ ಹೋಗಿನಿ, ಎಲ್ಲ ಮಾಡಿ ಹೋಗಿನಿ, ಎಲ್ಲ ಮಾಡಿ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀವಿ. ಸರ್ ಇದೊಂದು ಸ್ವಲ್ಪ ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಇರೋದು ಯಾರ ಹೆಸರು ಹೇಳಿದ್ರು ನಮ್ಮ ಹೆಸರು ಆಗಿತ್ತು ಸರ್. ಈಗ ಬರ್ಬೇಕು ಆನ್ಸರ್ ನಾವು ಎರಡು ಹೇಳಿದ್ವಿ ಸರ್. ಅದು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು ಹೇಳ ನನಗೇನು ಗೊತ್ತಿಲ್ಲ ಕೊಡ್ರ ಕನ್ಫ್ಯೂಷನ್ ಮಾಡಕ್ಕ ಅವತ್ತು ಕನ್ಫ್ಯೂಷನ್ ಆಗಿತ್ತು. ನೋಡಿ, ನಿನ್ನೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ ಲಂಚದ ಹಣಕ್ಕಾಗಿ ಶಾಸಕರಿಂದ ಗುತ್ತಿಗೆದಾರನಿಗೆ ಧಮಕಿ ಹಾಕಿದ ಪ್ರಕರಣ ಇದು. ಚಂದ್ರು ಲಮಾಣಿ ಆವಾಜ್ ಹಾಕಿದ್ದಾರೆ. ನಿನ್ನ ನಡ ಮುರಿತೀನಿ, ನಿನ್ನ ನಡ ಮುರಿತೀನಿ, ನನ್ನನ್ನ ಸುಮ್ಮನೆ ಅನ್ಕೊಂಡಿದ್ಯಾ ಅಂಥೇಳಿ ಎಲ್ಲ ಆವಾಜ್ ಹಾಕಿದ್ದಾರೆ ಚಂದ್ರು ಲಮಾಣಿ. ವಿಜಯ್ ಪೂಜಾರ್ ಅನ್ನುವ ಗುತ್ತಿಗೆದಾರನಿಗೆ ಲಂಚದ ಹಣಕ್ಕಾಗಿ ಗುತ್ತಿಗೆದಾರನಿಗೆ ಶಾಸಕರು ಧಮಕಿ ಹಾಕಿದಂತಹ ಪ್ರಕರಣ. ವಿಜಯ್ ಪೂಜಾರ್ಗೆ ಆವಾಜ್ ಹಾಕಿದ್ರ ಚಂದ್ರು ಲಮಾಣಿ. ನನ್ನ ಸರಳವಾಗಿ ಅಂದ್ಕೊಂಡ್ರೆ ನಿನ್ನ ನಡ ಮುರಿತೀನಿ ಅಂತೇಳಿ ಹೇಳಿದ್ರ ಚಂದ್ರು ಲಮಾಣಿ. ನನ್ನನ್ನೇನು ಲೂಸ್ ಅಂತ ತಿಳ್ಕೊಂಡಿದ್ದೀಯಾ ಅಂಥೇಳಿ ಎಲ್ಲ ಮಾತಾಡಿದ್ದಾರೆ. ಏನು ಹೇಳಿದ್ದಾರೆ ಹಾಗಾದ್ರೆ ಬನ್ನಿ ಕೇಳ್ಕೊಂಡು ಬರೋಣ. ಏನಾದ್ರೂ ನನಗೆ ಸರಳವಾಗಿ ಅನ್ಕೊಂಡು ನನಗೆ ಮುಡಿಸ್ತೀನಿ. ಈ ನನಗೆ ಇಂತಾರೆ ಲೂಸ್ ಅಂತ ಅನ್ಕೊಂಡ್ರೆ ನೀನು ರೀತಿ ವಿಶ್ವಾಸದಿಂದ ಹೇಳಿದ್ರೆ ಇಂಥದ್ದೆಲ್ಲ ಮಾತಾಡ್ತೀನಿ. ಸುಳ್ಳು ಇರ್ತೇನೆ ಎಲ್ಲ ಮಾಡಿ ಹೋಗಿನಿ, ಎಲ್ಲ ಮಾಡಿ ಹೋಗಿನಿ, ಎಲ್ಲ ಮಾಡಿ ಹೋಗಿನಿ. ನೀನು ಇಂಥದ್ದು ನಿಮ್ಮ ತಾಲೂಕಿನಾಗ ಮಾಡಿದ್ರೆ ನಮ್ಮ ತಾಲೂಕಿನಾಗ ಮಾಡಿ ನಡ ಮುರಿದು ಕಳಿಸ್ತೀವಿ. ಸರ್ ಇದೊಂದು ಸ್ವಲ್ಪ ತಪ್ಪಾಗಿದೆ ಸರ್. ಅದು ಅಂದ್ರೆ ಅವ್ರು ಬೇರೆಯವ್ರ ಹೆಸರು ಇರೋದು ಯಾರ ಹೆಸರು ಹೇಳಿದ್ರು ನಮ್ಮ ಹೆಸರು ಆಗಿತ್ತು ಸರ್. ಈಗ ಬರ್ಬೇಕು ಆನ್ಸರ್ ನಾವು ಎರಡು ಹೇಳಿದ್ವಿ ಸರ್. ಅದು ನಿಮ್ಗೆ ಕನ್ಫ್ಯೂಸ್ ಆಗಿತ್ತು. ಏನು ಹೇಳ ನನಗೇನು ಗೊತ್ತಿಲ್ಲ ಕೊಡ್ರ ಕನ್ಫ್ಯೂಷನ್ ಮಾಡಕ್ಕ ಅವತ್ತು ಕನ್ಫ್ಯೂಷನ್ ಆಗಿತ್ತು. ನೋಡಿ, ನಿನ್ನೆ ಮಧ್ಯಾಹ್ನ ಸರಿಸುಮಾರು 2 ಗಂಟೆ ಸರಿಸುಮಾರು 2 ಗಂಟೆ